ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಅದ್ಭುತ ಸಾಮ್ರಾಜ್ಯ ಇತ್ತು. ಅದು ತನ್ನ ವೈಭವಕ್ಕೆ, ಸಂಪತ್ತಿಗೆ ಎಷ್ಟು ಹೆಸರುವಾಸಿಯಾಗಿತ್ತೋ ಅಷ್ಟೇ ದಿಢೀರನೆ ಪತನಗೊಂಡಿತು. ಅದೇ ವಿಜಯನಗರ ಸಾಮ್ರಾಜ್ಯ. ಬನ್ನಿ ಅದರ ಕಥೆಯನ್ನ ನೋಡೋಣ. ಒಂದು ಕ್ಷಣ ಹೀಗೆ ಯೋಚನೆ ಮಾಡಿ ನೋಡಿ. ಇಡೀ ಜಗತ್ತಿನಲ್ಲೇ ಅತಿ ಶ್ರೀಮಂತ ನಗರಗಳಲ್ಲಿ ಒಂದು ಇದ್ದಕ್ಕಿದ್ದ ಹಾಗೆ ಒಂದೇ ರಾತ್ರಿಯಲ್ಲಿ ನಾಶವಾಗಿ ಹೋದ್ರೆ ಹೇಗಿರ್ಬೇಡ? ಇದು ಯಾವುದೋ ಕಾಲ್ಪನಿಕ ಕಥೆ ಅಲ್ಲ, ಇದು ನಿಜವಾಗ್ಲೂ ನಡೆದಿದ್ದು. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯ ನಿಜವಾದ ಕಥೆ. ಹಾಗಾದ್ರೆ ಇಷ್ಟು ದೊಡ್ಡ ಸಾಮ್ರಾಜ್ಯ ಹುಟ್ಟಿದ್ದು ಹೇಗೆ? ಅದರ ಹಿಂದಿನ ಉದ್ದೇಶ ಏನಾಗಿತ್ತು ನೋಡಿ. ಇದು ಕೇವಲ ರಾಜ್ಯ ವಿಸ್ತರಿಸಬೇಕು ಅಂತ ಶುರುವಾಗಿದ್ದಲ್ಲ. ಇದಕ್ಕೊಂದು ದೊಡ್ಡ ಕಾರಣವಿತ್ತು. ದಕ್ಷಿಣ ಭಾರತದ ಸಂಸ್ಕೃತಿಯನ್ನ ರಕ್ಷಿಸಬೇಕು, ಅದನ್ನ ಇನ್ನಷ್ಟು ಗಟ್ಟಿಗೊಳಿಸಬೇಕು ಅನ್ನೋ ಒಂದು ಮಹಾನ್ ಧ್ಯೇಯದೊಂದಿಗೆ ಇದು ಹುಟ್ಟಿಕೊಂಡಿದ್ದು. ಸರಳವಾಗಿ ಹೇಳ್ಬೇಕು ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಮಧ್ಯಕಾಲೀನ ದಕ್ಷಿಣ ಭಾರತದ ಒಂದು ಅತ್ಯಂತ ಪವರ್ಫುಲ್ ಸಾಮ್ರಾಜ್ಯ. ಸುಮಾರು 1336ರಿಂದ 1660ರವರೆಗೆ ಇದ್ರ ಆಳ್ವಿಕೆ ಇತ್ತು, ವೈಭವದಿಂದ ಮೆರೆದಿತ್ತು. ಇದ್ರ ರಾಜಧಾನಿ ಯಾವುದು ಗೊತ್ತಾ? ಅದೇ ಇವತ್ತಿನ ನಮ್ಮೆಲ್ಲರ ಹೆಮ್ಮೆಯ ಹಂಪಿ. ಆಗ ಅದಕ್ಕೆ ವಿಜಯನಗರ ಅಂತ ಕರೀತಿದ್ರು. ಈ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ಯಾರು ಅಂದ್ರೆ ಕ್ರಿಸ್ತಶ 1336ರಲ್ಲಿ ಹರಿಹರ ಐ ಮತ್ತು ಬುಕ್ಕರಾಯ ಐ ಅನ್ನೋ ಇಬ್ರು ಅಣ್ಣ ತಮ್ಮಂದ್ರು. ಅವರ ಮುಖ್ಯ ಗುರಿ ಒಂದೇ ಆಗಿತ್ತು: ದಕ್ಷಿಣ ಭಾರತದಲ್ಲಿ ಹಿಂದೂ ಸಂಸ್ಕೃತಿಗೆ ಮತ್ತೆ ಜೀವ ತುಂಬಬೇಕು ಮತ್ತು ಅದನ್ನು ಯಾವುದೇ ಬೆದರಿಕೆಯಿಂದ ರಕ್ಷಿಸಬೇಕು ಅನ್ನೋದು. ಈ ಇಡೀ ಸಾಮ್ರಾಜ್ಯದ ಆಳ್ವಿಕೆ ಒಂದೇ ಕುಟುಂಬದ ಕೈಯಲ್ಲಿ ಇರಲಿಲ್ಲ. ಒಟ್ಟು 4 ಪ್ರಮುಖ ರಾಜವಂಶಗಳು ಇದನ್ನ ಆಳಿದವು. ಮೊದಲು ಸಂಗಮ, ನಂತರ ಸಾಳುವ, ಆಮೇಲೆ ತುಳುವ ಮತ್ತು ಕೊನೆಗೆ ಅರೆವೀಡು. ಈ ಒಂದೊಂದು ರಾಜವಂಶದ ಕಾಲದಲ್ಲೂ ಸಾಮ್ರಾಜ್ಯವು ತನ್ನದೇ ಆದ ಏಳುಬೀಳುಗಳನ್ನ ಕಂಡಿತು. ಆದರೆ ಈ ಎಲ್ಲಾ ರಾಜವಂಶಗಳ ಪೈಕಿ ಒಂದು ಕಾಲವಿತ್ತು. ಅದನ್ನ ವಿಜಯನಗರದ ಸುವರ್ಣ ಯುಗ ಅಂತಾನೇ ಕರೀತಾರೆ. ಅದು ಯಾರ ಕಾಲ ಗೊತ್ತಾ? ಬೇರೆ ಯಾರದ್ದೂ ಅಲ್ಲ, ಮಹಾನ್ ದೊರೆ ಶ್ರೀ ಕೃಷ್ಣದೇವರಾಯರ ಆಳ್ವಿಕೆಯ ಕಾಲ. ಕೃಷ್ಣದೇವರಾಯರ ಕಾಲದ ಬಗ್ಗೆ ಇತಿಹಾಸಕಾರರು ಹೇಳೋದನ್ನ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಅವರ ಪ್ರಕಾರ ರಾಜಕೀಯವಾಗಿರ್ಲಿ, ಮಿಲಿಟರಿ ಶಕ್ತಿಯಾಗಿರ್ಲಿ, ಆರ್ಥಿಕ ಸ್ಥಿತಿಯಾಗಿರ್ಲಿ ಅಥವಾ ಕಲೆ ಸಂಸ್ಕೃತಿಯಾಗಿರ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಮ್ರಾಜ್ಯವು ತನ್ನ ಅತ್ಯುನ್ನತ ಮಟ್ಟಕ್ಕೆ ತಲುಪಿದ್ದು ಇದೇ ಸಮಯದಲ್ಲಿ. ಅವರ ಸಾಧನೆಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ, ಸೈನ್ಯದ ಮೂಲಕ ಹಲವು ಯುದ್ಧಗಳನ್ನ ಗೆದ್ದು ಸಾಮ್ರಾಜ್ಯವನ್ನ ವಿಸ್ತರಿಸಿದ್ರು. ಎರಡನೇದಾಗಿ, ವ್ಯಾಪಾರಕ್ಕೆ ಭಾರೀ ಉತ್ತೇಜನ ಕೊಟ್ಟು ದೇಶವನ್ನ ಆರ್ಥಿಕವಾಗಿ ಸದೃಢಗೊಳಿಸಿದ್ರು. ಅಷ್ಟೇ ಅಲ್ಲ, ಕಲೆ ಮತ್ತು ಸಾಹಿತ್ಯಕ್ಕೆ ಅವರಷ್ಟು ಪ್ರೋತ್ಸಾಹ ಕೊಟ್ಟವರು ಬಹುಶಃ ಯಾರೂ ಇರ್ಲಿಲ್ಲ. ಅಷ್ಟೇಕೆ, ಅವರೇ ಸ್ವತಃ ಆಮುಕ್ತ ಮಾಲ್ವ್ಯದ ಅನ್ನೋ ಒಂದು ಅದ್ಭುತ ಮಹಾಕಾವ್ಯವನ್ನ ಬರೆದಿದ್ದಾರೆ. ಸರಿ, ಇಷ್ಟೆಲ್ಲಾ ವೈಭವವಿದ್ದ ಸಾಮ್ರಾಜ್ಯದ ರಾಜಧಾನಿ ಹೇಗಿರಬೇಕು? ಅದರ ಹೃದಯ ಭಾಗವೇ ಹಂಪಿ. ಹಂಪಿ ಅಂದ್ರೆ ಅದು ಸಂಪತ್ತು ಮತ್ತು ವೈಭವದ ಇನ್ನೊಂದು ಹೆಸರಾಗಿತ್ತು. ನೋಡಿ, ಹಂಪಿ ಅಂದ್ರೆ ಅದು ಬರೀ ಒಂದು ನಗರ ಅಂತ ಅನ್ಕೋಬೇಡಿ. ಅದೊಂದು ಬೃಹತ್, ಕೋಟೆಗಳಿಂದ ಭದ್ರವಾಗಿದ್ದ ಒಂದು ಮಹಾನಗರ. ಇಡೀ ಜಗತ್ತಿಗೆ ಗೊತ್ತಿತ್ತು, ಹಂಪಿ ಅಂದ್ರೆ ಅದು ಸಂಪತ್ತಿನ ಕೇಂದ್ರ, ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದು ದೊಡ್ಡ ಹಬ್ ಅಂತ. ಹಂಪಿಯ ವಿಶೇಷತೆಯೇನು ಗೊತ್ತಾ? ಅದಕ್ಕೆ ಬರೋಬರಿ 7 ಸುತ್ತಿನ ಕೋಟೆಗಳ ರಕ್ಷಣೆ ಇತ್ತು. ಇನ್ನು ನಗರದೊಳಗೆ ಬಂದ್ರೆ ಕಣ್ಮನಸೆಳೆಯೋ ಭವ್ಯ ದೇವಾಲಯಗಳು, ಬೃಹತ್ ಅರಮನೆಗಳು, ಮಾರುಕಟ್ಟೆಗಳಂತೂ ಸದಾ ಜನರಿಂದ ತುಂಬಿರ್ತಿತ್ತು. ಅಲ್ಲಿ ವಜ್ರ, ವೈಢೂರ್ಯ, ಮಸಾಲೆ ಪದಾರ್ಥಗಳ ವ್ಯಾಪಾರ ಭರ್ಜರಿಯಾಗಿ ನಡೀತಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿ ಧಾರ್ಮಿಕ ಸಹಿಷ್ಣುತೆ ಇತ್ತು. ಎಲ್ಲರೂ ಒಟ್ಟಾಗಿ ಬಾಳ್ತಿದ್ರು. ಆದ್ರೆ ಇಷ್ಟೆಲ್ಲ ಚೆನ್ನಾಗಿದ್ದಿದ್ದು ಹಾಗೆ ಉಳಿಯಲಿಲ್ಲ. ಈ ಇಡೀ ಸಾಮ್ರಾಜ್ಯದ ಭವಿಷ್ಯವನ್ನೇ ಬದಲಾಯಿಸ್ಬಿಟ್ಟ ಒಂದು ಯುದ್ಧ ನಡೆತು. ಅದು ನಿಜಕ್ಕೂ ಒಂದು ದುರಂತದ ತಿರುವು. ಆ ಯುದ್ಧ ಯಾರು ನಡುವೆ ನಡೀತು ಅಂದ್ರೆ, ಒಂದು ಕಡೆ ನಮ್ಮ ವಿಜಯನಗರ ಸಾಮ್ರಾಜ್ಯ, ಮತ್ತೊಂದು ಕಡೆ ದಖ್ಖನ್ ಸುಲ್ತಾನರ ಒಕ್ಕೂಟ. ಇವೆರಡೂ ಮಹಾಶಕ್ತಿಗಳ ನಡುವಿನ ಸಂಘರ್ಷವಾಗಿತ್ತು ಅದು. ಆ ದಿನಾಂಕವನ್ನ ಇತಿಹಾಸದಲ್ಲಿ ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಜನವರಿ 26, 1565. ಅಂದೇ ಆ ಮಹಾಯುದ್ಧ ಅಂದ್ರೆ ತಾಳಿಕೋಟೆ ಕದನ ನಡೆದಿತ್ತು. ಯುದ್ಧದ ಕೊನೆಗೆ ಏನಾಯ್ತು? ಫಲಿತಾಂಶ: ವಿಜಯನಗರಕ್ಕೆ ಒಂದು ಹೀನಾಯ ಸೋಲು. ವಿಜಯನಗರ ಸೇನೆ ಸೋತಿದ್ದೇ ತಡ, ಶತ್ರುಗಳು ನೇರವಾಗಿ ರಾಜಧಾನಿ ಹಂಪಿಗೆ ನುಗ್ಗಿ ಅದನ್ನ ವಶಪಡಿಸಿಕೊಂಡು ಸಂಪೂರ್ಣವಾಗಿ ಹಾಳುಗೆಡವಿದ್ರು. ಹಾಗಾದ್ರೆ ಆ ದೊಡ್ಡ ಪತನದ ನಂತರ ಕಥೆ ಏನಾಯ್ತು? ಅಷ್ಟೊಂದು ವೈಭವದಿಂದ ಮೆರೆದ ಸಾಮ್ರಾಜ್ಯದ ಕುರುಹುಗಳು ಇವತ್ತು ಕಲ್ಲುಗಳ ರೂಪದಲ್ಲಿ, ಅವಶೇಷಗಳ ರೂಪದಲ್ಲಿ ಹೇಗೆ ಉಳಿದುಕೊಂಡಿವೆ? ಬನ್ನಿ ನೋಡೋಣ. ಯುದ್ಧ ಮುಗಿದ ಮೇಲೆ
ಒಂದು ಕಾಲದಲ್ಲಿ ಇಡೀ ಜಗತ್ತನ್ನೇ ತನ್ನತ್ತು ಸೆಳೆದಿದ್ದ ಆ ಸುಂದರ ನಗರ ಹಂಪಿ ಅದನ್ನ ತಿಂಗಳುಗಟ್ಲೆ ಲೂಟಿ ಮಾಡಲಾಯಿತು, ಬೆಂಕಿ ಹಚ್ಚಿ ನಾಶಪಡಿಸಲಾಯಿತು, ಎಲ್ಲವನ್ನೂ ವ್ಯವಸ್ಥಿತವಾಗಿ ಹಾಳು ಮಾಡಿದ್ರು. ಕೊನೆಗೆ ಆ ವೈಭವದ ನಗರ ಕೇವಲ ಕಲ್ಲು ಮಣ್ಣಿನ ರಾಶಿಯಾಗಿ ಉಳಿತು. ಆದ್ರೆ ಕಥೆ ಇಷ್ಟಕ್ಕೆ ಮುಗಿದು ಹೋಗಲಿಲ್ಲ. ಆಶ್ಚರ್ಯ ಅಂದ್ರೆ ತಾಳಿಕೋಟೆ ಯುದ್ಧದ ನಂತರವೂ ಸಾಮ್ರಾಜ್ಯ ಪೂರ್ತಿಯಾಗಿ ಅಳಿದು ಹೋಗ್ಲಿಲ್ಲ. ಸುಮಾರು 1660ರವರೆಗೆ ಹೇಗೋ ಉಳಿದುಕೊಂಡಿತ್ತು. ಆದ್ರೆ ನಿಜವಾದ ಪವಾಡ ನಡೆದಿದ್ದು ಶತಮಾನಗಳ ನಂತರ. 1986ರಲ್ಲಿ ಯುನೆಸ್ಕೋ ಸಂಸ್ಥೆಯು ಹಂಪಿಯ ಈ ಅವಶೇಷಗಳಿಗೆ ವಿಶ್ವ ಪಾರಂಪರಿಕ ತಾಣ ಅನ್ನೋ ಮಾನ್ಯತೆ ನೀಡಿತು. ಇದರಿಂದ ನಾಶವಾಗಿದ್ದ ನಗರದ ಕಥೆಗೆ ಮತ್ತೆ ಜೀವ ಬಂದಾಗಾಯ್ತು. ಹಾಗಾದ್ರೆ ಇವತ್ತು ನಾವು ಹಂಪಿಗೆ ಹೋದಾಗ ಅಲ್ಲಿರೋ ಕಲ್ಲುಗಳು ನಮಗೆ ಏನು ಹೇಳ್ಬಹುದು? ಪ್ರತಿಯೊಂದು ಕಲ್ಲೂ ಒಂದು ಕತೆ ಹೇಳುತ್ತೆ ಅಲ್ವಾ? ಒಂದು ಮಹಾನ್ ಸಾಮ್ರಾಜ್ಯ ಹೇಗೆ ಹುಟ್ಟಿತು, ಹೇಗೆ ವೈಭವದಿಂದ ಮೆರೆಯಿತು ಮತ್ತು ಹೇಗೆ ಒಂದು ದುರಂತ ಅಂತ್ಯವನ್ನ ಕಂಡಿತ್ತು ಅನ್ನೋ ಕಥೆಯನ್ನ ಆ ಕಲ್ಲುಗಳು ಇವತ್ತಿಗೂ ಮೌನವಾಗಿ ನಮ್ಗೆ ಹೇಳ್ತಾನೇ ಇವೆ. ಬಹುಶಃ 7 ಬೀಳುಗಳು ಜೀವನದ ಭಾಗ ಅನ್ನೋ ಪಾಠವನ್ನ ಇತಿಹಾಸ ನಮ್ಗೆ ಈ ರೀತಿ ಕಲಿಸ್ತಾನೇ ಇರೆ ಅನ್ಸುತ್ತೆ.